ಇವತ್ತೆಲ್ಲ ನಮ್ಮ ಪತ್ರಿಕಾ ಹಾಗೂ ಡಿಜಿಟಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿದ್ರಿ. ಈಗಾಗಲೇ ನಮ್ಮ ಎಲ್ಲ ಅನೇಕ ಮುಖಂಡರುಗಳು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರು ಕೂಡ ಈ ಒಂದು ಪತ್ರಕರ್ತರ ಹಾಗೂ ಪತ್ರಿಕೆ ಬಗ್ಗೆ ಬಹಳ ವಿಸ್ತಾರವಾಗಿ ಮಾತಾಡಿದ್ದಾರೆ. ಒಂದು ಹೇಳೋದು ಏನಂದರೆ, ಈಗಾಗಲೇ ನಮ್ಮ ದುರ್ಯೋಧನ ಹೂಗರ್ ಹೇಳಿದ ಹಾಗೆ ಈ ಪತ್ರಿಕಾ ಒಂದು ಇದರಲ್ಲಿ ಇವತ್ತಿನ ಯುವ ಪೀಳಿಗೆ ಏನಾಗ್ತಾ ಇದೆ, ಥೋಡೆ ಡಿಜಿಟಲ್ ಕಡೆ ಹೋಗ್ತಾ ಇದೆ. ನಾನು ಇವತ್ತು ಕೂಡ ಚುಡುಗುಪ್ಪದಲ್ಲಿ ತಾಲೂಕಾ ಪತ್ರಿಕಾ ಇದರಿಂದ ಆಯೋಜನೆ ಮಾಡಿದಾಗ ಅಲ್ಲೂ ಕೂಡ ನಾನು ಅದೇ ಹೇಳಿದೆ, ಪತ್ರಿಕೆ ಎಷ್ಟು ಮುಖ್ಯ ಇದೆ ಅಂತ. ಯಾಕೆ ನಮಗೀಗ ಅದರ ಅನುಭವ ಆಗ್ತಾ ಇದೆ. ನಾವು ಕೂಡ ಮೊದಲ ಪತ್ರಿಕೆ ನೋಡ್ತಾ ಇದ್ದಿಲ್ಲ, ಓದ್ತಾ ಇದ್ದಿಲ್ಲ, ಅದರ ಅನುಭವನೇ ಬರ್ತಾ ಇದ್ದಿಲ್ಲ. ಆದರೆ ಯಾವಾಗ ರಾಜಕೀಯದಲ್ಲಿ ಒಂದು ಒಳ್ಳೆಯ ಹುದ್ದೆಗೆ ಬಂದಾಗ ಅದ್ರ ಮಹತ್ವ ಎಷ್ಟಿದೆ ಅಂತ ನಮಗೆ ಈಗ ಗೊತ್ತಾಗ್ತಾ ಇದೆ. ಈಗ ಎಷ್ಟು ಓದಿದ್ರು ಕೂಡ ಕಮ್ಮಿ ಇದೆ ಅಂತ ಆ ಥರ. ಯಾಕೆ ಈಗ ನಾವು ಓದ್ಲಕ್ಕೆ ಹೋದೆವು ಅಂತಂದ್ರೆ ಅನೇಕ ಪದಗಳು, ಸೆಂಟೆನ್ಸಸ್ಗಳು ಇನ್ನೂ ಕೂಡ ನಮಗೆ ಬಹಳ ಇದಾಗ್ತಾ ಇದೆ. ಆದರೂ ಕೂಡ ನಾವು ದಿನನಿತ್ಯ ಓದೋದ್ರಿಂದ ನಾವು ಕೂಡ ಮೊದಲು ಅಂತಿದ್ವಿ, ಏನು ಪೇಪರ್ ಓದ್ತಕ್ಕೋತಾನೆ ಕೂಡಿರ್ತಾರಪ್ಪ 2 ಗಂಟೆ ಅಂತ ಈ ಥರ ಅನಿಸ್ತಾ ಇತ್ತು. ಆದರೆ ಈಗ ಗೊತ್ತಾಗ್ತಾ ಇದೆ ಅದ್ರ ಏನು ಪ್ರಾಮುಖ್ಯತೆ ಇದೆ ಅಂತ. ಅದಕ್ಕಾಗಿ ಗೊತ್ತಾ, ಈ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಏನು ಪತ್ರಿಕಾ ವರದಿಗಾರರಿದ್ರಿ, ಇವತ್ತು ತಮ್ಮ ಯಾವುದೇ ಒಂದು ಆಶೆ ಆಕಾಂಕ್ಷೆನೇಲೆ ಒಂದು ಸೇವೆ ಸಲ್ಲಿಸಂತ ಕಾರ್ಯ ತಾವು ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಯಾಕಂತಂದರೆ ತಮಗೆ ಅಡ್ವರ್ಟೈಸ್ಮೆಂಟು ಇದು ಆಗ್ತು ಅಂತಂದರೆ ಏನರ ತಮಗೂ ಕೂಡ ಬರುತ್ತೆ. ಆದರೆ ಯಾವುದು ಕೂಡ ಅಡ್ವರ್ಟೈಸ್ಮೆಂಟ್ ಬಂದಿಲ್ಲ, ಅದು ಬಂದಿಲ್ಲ ಅಂತಂದ್ರೆ ಕೂಡ ಬಹಳಷ್ಟು ತೊಂದರೆ ಅನುಭವಿಸ್ತಕ್ಕಾಗ್ತದ. ಆದ ಕಾರಣ ಗೊತ್ತಾ, ಇನ್ನೂ ಕೂಡ ಯಾಕಂತಂದ್ರೆ ತಾವು ಒಂದು ಏನೇ ಒಂದು ಸೇವೆ ಮಾಡ್ಬೇಕಂತ ಈ ಒಂದು ಕ್ಷೇತ್ರ ಇದರಲ್ಲಿ ಇರ್ತೀವಿ. ನಾವು ಸಣ್ಣಂಗಿಂದ ಹಿಡಿದು ನೋಡ್ತೇವೆ, ನಮ್ಮದು ದಂತಕಾಳೆಯವರು ಮತ್ತು ನಮ್ಮ ಭಗೋಜಿಯವರು ಇಬ್ಬರು ಒಂದೊಂದು ಅದು ಫಸ್ಟ್ ಹಿಡಿತಿರ್ಕೆ ಕರನ್ ಬ್ಯಾಗ್ ಹಿಡಿಯೋದು, ಮತ್ತೆಲ್ಲೂ ಕೂಡ ಗಾಡಿ ಮ್ಯಾಗ ನೋಡ್ತಿದ್ದಿಲ್ಲ, ನಡ್ಕೋತಾನೆ ಓಡಾಡ್ಯಾರು. ಮತ್ತು ಯಾವಾಗಾರ ನಾವು ಬಿಡ್ತೇವೆ ಬರ್ರಿ ಗಾಡಿ ಮ್ಯಾಗ ಅಂದ್ರೂ ಕೂಡ ಬರ್ತಿದ್ದಿಲ್ಲ. ಅಂದ್ರೆ ಈ ಥರ ಒಂದು ಇದು ಮಾಡ್ಕೊಂಡು ಹೋಗಿದ್ರು. ಯಾಕಂತಂದ್ರೆ ಇವತ್ತಿನ ಯುವ ಪೀಳಿಗೆ ಕೂಡ ಮಾರ್ಗದರ್ಶನ ಆಗ್ಬೇಕು. ಯಾಕೆ ಹಿರಿಯರು ಇವತ್ತು ನಾವು ಕೂಡ ಶಾಸಕರಾಗಿದ್ದೇವೆ ಅಂದ್ರೆ ನಾವು ಹಿರಿಯರ್ಲಿಂದ ಬಹಳಷ್ಟು ಕಡೆ ಕಲಿಬೇಕಾಗ್ತದೆ. ಯಾಕೆ ನಾವು ಇವತ್ತು ಶಾಸಕರಾಗಿನೋ ಅಂತ ನಾವೇ ಅನುಭವಿಸ್ತರು, ನಾವೇ ಎಲ್ಲನೂ ಕೂಡ ಜ್ಞಾನಿಗಳಂತ ತಿಳ್ಕೊಬೇಡ್ದ. ನಾವು ಹಿರಿಯರ್ಲಿಂದ ಕೂಡ ಪಾಠ ಕಲಿಬೇಕಾಗ್ತದೆ. ಹಿರಿಯರ್ಲಿಂದ ಕೂಡ ನಾವು ಯಾವ ಥರ ಮಾಡ್ಕೊಂಡು ಹೋಗ್ಬೇಕು ಅಂತ ಕಲ್ಕೊಂಡು ಹೋದಾಗ ಮಾತ್ರ ತಮಗೂ ಕೂಡ ಒಳ್ಳೇದಾಗ್ತಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಎಲ್ಲರ ಒಂದು ಬೇಡಿಕೆ ಭಾಳ ವರ್ಷಗಳಿಂದ ನಾನು ಕೂಡ ಕೇಳ್ಕೊತಾನೇ ಬರ್ತಾ ಇದ್ದೀನಿ, ಏನು ಇಲ್ಲೂ ಕೂಡ ಒಂದು ಪತ್ರಿಕಾ ಭವನ ಆಗಬೇಕು. ಯಾಕೆ ತಮಗೂ ಕೂಡ ಬಂದಿನ ಮ್ಯಾಕೆ ತಮ್ಮ ಒಂದು ಮೀಟಿಂಗ್ ಇರ್ಬೋದು, ಒಂದೇನೋ ವರದಿ ಮಾಡಬೇಕು, ಆದರೂ ಕೂಡ ತಮಗೊಂದು, ಯಾಕಂದ್ರೆ ನಾನು ಕೂಡ ನೋಡ್ತೀನಿ ಎಲ್ಲೋ ಇದು ಮಾಡ್ಬೇಕಂದ್ರೆ ಆ ಕಂಪ್ಯೂಟರ್ ದುಕಾನ್ದಾಗ ಹೋದ, ಇಲ್ಲಿ ಕಂಪ್ಯೂಟರ್ದಾಗ ಹೋದ, ಅಲ್ಲಿ ಮಾಡ್ದ ಅಂತ ಆಗ್ತದೆ. ಅದಕ್ಕಾಗಿ ಇಲ್ಲಿ ನಮ್ಮ ಹುಮನಾಬಾದ್ ಹಾಗೂ ಚುಡುಗುಪ್ಪದಲ್ಲಿ ಕೂಡ 2 ಕಡೆ ಒಂದೊಂದು ಭವನ ಆಗ್ಬೇಕಂತ ಎಲ್ಲರ ಬೇಡಿಕೆ ಇದೆ. ಈ ಒಂದೇ ವರ್ಷನಲ್ಲಿ ಈ ಪತ್ರಿಕಾ ಭವನಕ್ಕೆ ನಾವು ಅನುದಾನ ಕೊಡಕ್ಕೆ ಇದು ಇದ್ದೀನಿ. ಮತ್ತು ಏನಲ್ಲಿ ಸ್ಥಳ ಬೇಕು ಆ ಸ್ಥಳ ಬಗ್ಗೆನೂ ಕೂಡ ಇವತ್ತ ನಮ್ಮ TMC ಅಧಿಕಾರಿಗಳೊಡನೆ ಚರ್ಚಿಸಿ ತಮಗೂ ಕೂಡ ಹೇಳಿ ಎಲ್ಲಿ ಸೂಟೇಬಲ್ ಇದೆ, ತಮಗೂ ಎಲ್ಲಿ ಒಳ್ಳೇದಾಗ್ತದಂತ ಬೇಗನೆ ಅದನ್ನು ಕೂಡ ತಮಗೂ ಕೂಡ ಕೆಲಸ ಇದೆ. ಇವತ್ತು ನೀವು ವರ್ಷಿಗೆ ಬರ್ತೀರಿ, ಅವಾಗ ಮಾತ್ರ ನಿಮಗೂ ನೆನಪು ಬರ್ತದ. ಮತ್ತು 1 ವರ್ಷ ಆಯ್ತಂದ್ರೆ ಮತ್ತೆ ಮುಂದಿನ ಈ ದಿನಾಚರಣೆ ದಿವಸ ನೆನಪು ಬರ್ತದೆ. ಇದಕ್ಕೂ ಕೂಡ ತಾವು ಅಧ್ಯಕ್ಷರುಗಳು ಏನು ಸೆಕ್ರೆಟರಿಗಳು ಇದ್ರಿ ಅದಕ್ಕೆ ಫಾಲೋಅಪ್ ಮಾಡಿರಿ, ಸ್ವಲ್ಪ ಫಾಲೋಅಪ್ ಮಾಡಿ ಬೇಗನೆ. ಈಗ ಯಾಕಂತಂದರೆ ನಮ್ಮಲ್ಲೂ ಕೂಡ KKDBದು ಈಗ ಪ್ರಪೋಸಲ್ ಕೊಡುವಂತ ನಮಗೆ ಸರ್ಕಾರದಿಂದ ಇದನ್ನು ಕೂಡ ಬಂದಿದೆ. ನಾವು ಬೇಗನೆ ಈ ಸರ್ತಿ ಕೊಟ್ಟೆವು ಅಂತಂದ್ರೆ ಮುಂದಿನ ವರ್ಷ ನಾವು ಈ ಒಂದು ಜಯಂತಿ ತಮ್ಮ ಭವನದಲ್ಲೇ ನಾವು ಮಾಡ್ಬೋದು. ಈಗ ನೋಡಿ ಏನು ಬೀದರ್ನಲ್ಲಿ ಎಷ್ಟು ಭವ್ಯ ಆದಂಥ ಒಂದು ಇದೆ. ಈಗ ಎಲ್ಲರಿಗೂ ಕೂಡ ಅದೊಂದು ಅನುಕೂಲ ಆಗ್ತದೆ. ಅದು ತಮಗೆ ಅನುಕೂಲ ಇಲ್ಲ, ನಮಗೂ ಕೂಡ ಅನುಕೂಲ ಇದೆ. ಇವತ್ತು ಯಾರೇ ಬಂದು ಒಂದು ಪತ್ರಿಕಾ ಬಗ್ಗೆ ತಮ್ಮ ಸಮಸ್ಯೆಗಳನ್ನು ಮಾತಾಡ್ಬೇಕಂದ್ರೆ ಅಲ್ಲಿನೂ ಕೂಡ ಪತ್ರಿಕಾಗೋಷ್ಠಿ ನಡೆಸಬೇಕಂತಂದ್ರೆ ಒಂದು ಒಳ್ಳೇದಾಗ್ತದೆ. ಆದ ಕಾರಣ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಕೂಡ ಬಂದಿದ್ದಕ್ಕೆ ಧನ್ಯವಾದ ಹೇಳಿ, ಮತ್ತು ಬೇಗನೆ ಈ ಒಂದು ಭವನ ನಾವು ನೀವೆಲ್ಲರೂ ಸೇರಿ ಪ್ರಾರಂಭ ಮಾಡಿ ಮುಂದಿನ ವರ್ಷದಲ್ಲಿ ಈ ಒಂದು ಕಾರ್ಯಕ್ರಮ ಅದೇ ಭವನದಾಗ ಮಾಡ್ತಕ್ಕದಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು.